बीजेपी नगर मंडल के प्रेसिडेंट और म्युनिसिपल काउंसिल मेंबर शशिधर होसरली ने अपना गुस्सा जाहिर करते हुए कहा कि कांग्रेस कल हुई जीबी मीटिंग में शाहपुर गेट के पास म्युनिसिपल कॉरपोरेशन का नया ऑफिस बनाने का फैसला लेकर बीदर जिले के लोगों के साथ धोखा कर रही है, जो कांग्रेस नेताओं की जमीन है। वे आज पत्रिका भवन में बीजेपी और जेडीएस पार्टियों की बुलाई गई प्रेस मीट को संबोधित कर रहे थे। उन्होंने चेतावनी दी कि 15 दिनों के अंदर फैसला बदला जाए और लोगों की सुविधा के लिए बीदर के बीचों बीच सर्विस स्टैंड या गुरु नानक या सिटी जैसी जमीन पहचान कर वहां बनाने की कार्रवाई की जाए, नहीं तो लोगों के साथ मीटिंग की जाएगी और कॉरपोरेशन के अंदर और बाहर बड़ा संघर्ष किया जाएगा। कांग्रेस सोचती है कि जब उसके पास बहुमत होता है तो वो ये करती है। जीबी मीटिंग में बीदर के पुराने हिस्से में एक मंदिर को वक्फ की जमीन बताकर एजेंडा में लाया जाता है, लेकिन हम कहते हैं तो इसे वापस ले लेते हैं। नूर कॉलेज के सामने कॉरपोरेशन की लगभग 2 एकड़ जमीन पर कब्जा कर लिया गया है। उन्होंने कहा कि पिछले 6 महीनों से शहर में सैकड़ों समस्याएं हैं, जैसे स्ट्रीट लाइट ठीक से ना होना, पानी की सप्लाई ना होना और अकाउंट्स प्रोसेस ना होना, लेकिन वे इन पर ध्यान दिए बिना ऐसी छोटी मोटी बातें कर रहे हैं। सिटी काउंसिल मेंबर राजाराम चिट्टा ने कहा कि ये सिटी काउंसिल प्रेसिडेंट के अनुभव की कमी है। मैंने उनसे जीबी मीटिंग से पहले कहा था कि मीटिंग में धार्मिक मामले ना लाएं, लेकिन उन्होंने इसे घसीटा है। उन्होंने मांग की कि सिटी सर्विस स्टैंड के पास सिटी काउंसिल ऑफिस बनाने के लिए कदम उठाए जाएं। प्रेस मीट में अभी काड़े, शिव कुमार भाविकट्टी, सागर चिदरी, राजू चिंतामणि, प्रभु प्रधान, संतोष और संगमेश जैसे जाने माने लोग मौजूद थे। कैमरामैन पपुराज का कवरेज। ಮೊದಲನೇ ಸಭೆಯಲ್ಲಿ ತಮಗೆ ಮೆಸೇಜ್ ಬಂದಿತ್ತು, ಕೆಲವು ಜನ ಅದರಲ್ಲಿ ಇದ್ರಿ. ಕಳೆದ 2 ವರ್ಷದಿಂದ ಕಾಂಗ್ರೆಸ್ ಅವಧಿ ಪ್ರಾರಂಭ ಆಗಿದೆ. ಮಹಾನಗರ ಪಾಲಿಕೆಯಲ್ಲಿ ಯಾವತ್ತೂ ಕೂಡ ಪತ್ರಕರ್ತರಿಗೆ ಕರೆದಿರಲಿಲ್ಲ. ಮೊನ್ನೆ ನಾನು ಒತ್ತಡದ ಮೇರೆಗೆ ನಿಮಗೆ ಒಂದು ಮೇಲ್ ಅಷ್ಟೇ ಹಾಕಿದ್ದಾರೆ. ಆ ಮೇಲಿಗೆ ಬಹಳ ಜನರಿಗೆ ಗೊತ್ತಾಗಿಲ್ಲ. ಸ್ವಲ್ಪ ಜನ ಪತ್ರಕರ್ತರಲ್ಲಿ ಬಂದಿರಿ. ನಿನ್ನೆ ನಡೆದಂತ ವಿಷಯದ ಬಗ್ಗೆ ನಾನು ಇಲ್ಲಿ ಮಾತಾಡೋದಕ್ಕೆ ಬಂದಿದ್ದೀನಿ. ಇವತ್ತು ಕಾಂಗ್ರೆಸ್ ಆಡಳಿತ ಹೇಗಾಗಿದೆ ನಗರಸಭೆಯಲ್ಲಿ ಅಂದ್ರೆ ನಮ್ಮ ಹತ್ರ ಮೆಜಾರಿಟಿ ಇದೆ, ನಾವು ಏನ್ ಮಾಡಿದ್ರು ನಡೆಯುತ್ತೆ ಅನ್ನುವಂತ ಒಂದು ಇದಕ್ಕೆ ಅವ್ರು ಬಂದಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ನೀವು ಮಾತಾಡಿದಾಗ ನೋಡಿರ್ಬೋದು, ಒಂದು ದೇವಸ್ಥಾನದ ವಿಷಯವನ್ನು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇದು ವಕ್ ಪ್ರಾಪರ್ಟಿ ಅಂತ ಹೇಳಿ ಸುಮ್ಮನೆ ಇವರೇ ಏನೋ ಮಾಡ್ಕೊಂಡು ಒಂದು GB ಅಂತ ತರ್ತಾರೆ, ಜನರಲ್ ಬಾಡಿ ಮೀಟಿಂಗ್ ಅಜೆಂಡಾದಲ್ಲಿ ತರ್ತಾರೆ. ಅದಕ್ಕೆ ವಿರೋಧ ಮಾಡಿ ನಾವು ಪೇಪರ್ ಕೇಳಿದಾಗ ಮತ್ತೆ ಹಿಂಪಡಿತಾರೆ. ಅದು ಒಂದು ಭಾಗ. ಇನ್ನೊಂದು ಭಾಗ, ಇವತ್ತು ಕಾಂಗ್ರೆಸ್ ಇಡೀ ಬೀದರ್ನ ಜನರಿಗೆ ಅನ್ಯಾಯ ಮಾಡ್ಲಿಕ್ಕೆ ಹೊರಟಾರೆ. ಯಾವ ರೀತಿ ಅಂದ್ರೆ ಮಹಾನಗರ ಪಾಲಿಕೆಯ ಹೊಸ ಕಟ್ಟಡ, ಪ್ರಿಂಟ್ ಮೀಡಿಯಾ ಹಾಗೂ ಎಲ್ಲ ಪತ್ರಿಕಾ ರಂಗದವರಿಗೆ ಹಾರ್ದಿಕ ಶುಭಾಶಯಗಳು. ಈ ಪತ್ರಿಕಾ ನಮ್ಮ ನಗರ ಸಭೆಯನ್ನ ಜಾಗ ತಗೊಂಡದ ಯಾವುದು ಕೌನ್ಸಿಲ್ ಅನುಮತಿ ಇಲ್ಲದೆ ತಗೊಂಡು ಮಾಡಿದಾರ. ಆಲ್ರೆಡಿ ಅವ್ರು ನಮ್ಗೆ ಜಾಗ ನಿಗದಿತ ಮಾಡಿ ಆಮೇಲೆ ಕಟ್ಟಡ ಇಲ್ಲಿ ಕಟ್ಕೊಳ್ಳಾಕ ಅವರು ನಮ್ಗ ದುಡ್ಡು ಕೊಟ್ಟ ನಂತರ ಅದು ತಗೋಬೋದಿತ್ತು. ನಂತರ ಏನೂ ಇಲ್ಲ, ಏಕಾಏಕಿಲಿಂದ ಯಾವುದೋ ಹೀಗೆ ಜಿಲ್ಲಾಡಳಿತ ಎಲ್ಲೋ ಹಾಕಬೇಕು, ಎಲ್ಲೋ ಚಿಕ್ಕಪೇಟ್ ಮಾಡ್ಬೇಕಂತಂದ್ರೆ ಇಲ್ಲಿ ಸಿಟಿದಾಗ ತರ್ತಾರ. ನಮ್ಮ ಸಿಟಿಗೆ ಆಫೀಸ್ ಅನುಕೂಲ ಆಗತ್ತ ಜನರಿಗೆ ಒಯ್ದು ಶಾಪುರ್ ಗೇಟಿಗೆ ಹಾಕ್ತಾರೆ. ಆ ಸಿಟಿ ಮಧ್ಯಭಾಗದಲ್ಲಿ ಆಗ್ತಾ ಇದೆ. ಅದೇ ಒಂದು ಮಾದರಿಯಲ್ಲಿ ನಮ್ಮ ಹಳೆ ಸರ್ವಿಸ್ ಸ್ಟ್ಯಾಂಡ್ 2 ಎಕರೆ ಜಮೀನಿದೆ. ಅದನ್ನು ಉಪಯೋಗಿಸ್ಕೊಂಡು ಹೊಸ ಕಟ್ಟಡ ಅಜೆಂಡಾದಲ್ಲಿ ಆಲ್ರೆಡಿ ಹೊಸ ಕಟ್ಟಡ ಹಳೆ ಸರ್ವಿಸ್ ಸ್ಟ್ಯಾಂಡಲ್ಲಿ ಕಟ್ಟಬೇಕು ಅಂತ ಅಜೆಂಡಾದಲ್ಲಿ ಇಟ್ಟು ಆಮೇಲೆ ಅದಕ್ಕೆ ಮಾರ್ಪಾಡು ಮಾಡ್ಕೊಂಡ್ರು. ಯಾಕಂತಂದ್ರೆ ಅವ್ರಿಗೆ ಅಲ್ಲಿ ಬೇಕಾಗಿತ್ತು ಅಂತಂದ್ರೆ ಅವ್ರು ಮಾರ್ಪಾಡು ಮಾಡ್ಕೊಂಡಿರೋದು, ರೆಸೊಲ್ಯೂಷನ್ ಪಾಸ್ ಮಾಡೋದು. ನಾವು ಯಾವಾಗ ಏನಂದ್ವಿ, ಜನರ ಅಭಿಪ್ರಾಯ ತಗೊಂಡೇನದ ಎಲ್ಲ ಜನರಿಗೆ ಏನದ ನೀವು ಒಂದು समय ಕೊಡ್ರಿ, तम ओपिनियंस देश विदेश और स्थानीय समाचारों के लिए चैनल को लाइक, शेयर और सब्सक्राइब कीजिए।